ಎಲ್ಲ ಟಿವಿನೇನೋ ಕರ್ಕಬ ಇಲ್ಲಿ ಆತ್ಮ ಜೊತೆ ಮಾತಾಡೋದು ನಾನು ಹೇಳ್ತೀನಿ ಈ ತರ ಅಂತ. ಬಟ್ ಕೆಲಸ ಮಾಡಿದ್ರೆ ಹಂಡ್ ಕಾಣಿಸುತ್ತೆ. ಹೇಳೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆತ್ಮ ಕಣ್ಣಾರ ಕಂಡವ್ನಿ ಪುಟ ಅದು ಕಂಡವ್ನೆ ಆತ್ಮ ಜೊತೆ ಮಾತಾಡವ್ನಿ. ಅದಕ್ಕೆ ತುಂಬಾ ಇಷ್ಟ. ಅದಕ್ಕೆ ಒಳ್ಳೆ ಸೀರೆ ತತ್ತೀವಿ, ಬಳೆ ತತ್ತೀವಿ, ಕುಂಕುಮ ಇಡ್ತೀನಿ. ನನ್ಗೆ ಗೊತ್ತು ಆತ್ಮ ಜೊತೆ ಮಾತಾಡವ್ನಿ ಅಪ್ಪ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಅಂತ ಹೇಳ್ತೀವಿ. ಇವತ್ತಿನ ಬೆಳಗ್ಗೆ ಲಾಂಗ್ ನೈಟ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಅಂತಿಲ್ಲ, ಯಾಕೆ ಕ್ಲೀನ್ ಮಾಡ್ಬೇಕು. ಬೆಳಗ್ಗೆ ಎದ್ದು ಇನ್ನೇನು ರೆಡಿ ಆಗಿ ಹೋಗ್ಬೇಕು ನಮ್ಮ ಸೈಟ್ಗೆ. ನಮ್ಮ ಭುವನಣ್ಣ ಫೋನ್ ಆಗ್ಬಿಟ್ಟು ಶಿವ ಹಿಂಗಿಂಗ್ ಆಗ್ಬಿಡೈತೆ, ಅಲ್ಲಿ DG ಬರುತ್ತೆ, DG ಕನೆಕ್ಷನ್ ಮಾಡ್ಬೇಕು, ಯಾರು ಇಲ್ಲ, ಬಾ ಒಂಚೂರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿಯಪ್ಪ ಅಂತ ಭುವನ್ ಸರ್ ಹೇಳಿದ್ಮೇಲೆ ನಾವು ಇಲ್ಲ ಅಂತ ಹೇಳೋದು. ಈಗ ಅದಾದ್ಮೇಲೆ ಈಗ ಇವಾಗ ಸಂಡೇ ನೋಡ್ರಿ, ರಜಾ ಇದ್ರು ಕೂಡ ನಾನು ಮತ್ತೆ ನನ್ನ ತಮ್ಮ ಇಬ್ರು ಹೋಗ್ತಾ ಇದೀವಿ ಅಲ್ಲಿಗೆ. ಈಗ ಪೀನೆಗೆ ಹೋಗಿ ಟೂಲ್ಸ್ ಎತ್ಕೊಂಡು ಮತ್ತೆ ಲಾಲ್ಬಾಗ್ ಹೋಗಿ, ಲಾಲ್ಬಾಗಿಂದ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ವಿಕಾಸನ್ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹಂಗೆ ಊರಿಗೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಏನ್ ಪ್ಲಾನ್ ಅಂದ್ರೆ ಏನಂತ ಹೇಳ್ತಾರೆ, ಪಿತೃಪಕ್ಷ. ಪಿತೃಪಕ್ಷಕ್ಕೆ ಇನ್ವೈಟ್ ಮಾಡೋರು ಮತ್ತೆ ಅವರು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡ್ ಬರ್ಬೇಕು. ಪಿತೃಪಕ್ಷದಲ್ಲಿ ಲಾಸ್ಟ್ ಅವ್ರ ಮನೆಗೆ ಹೋಗಿ ಅಟ್ಲೀಸ್ಟ್ ಮೇ ಬಿ ಐ ಥಿಂಕ್ ಒಂದ್ 2 ವರ್ಷ ಆಗೈತೆ ಅನ್ಕೋತೀನಿ. 2 ವರ್ಷದ ಹಿಂದೆ ಹೋಗಿದ್ದು, ಅದು ಪಿತೃಪಕ್ಷಕ್ಕೆನೆ ಹೋಗಿದ್ದು ತಿನ್ನಕ್ಕೆ. ಮತ್ತೆ ಇವಾಗ ಪಿತೃಪಕ್ಷಕ್ಕೆ ಹೋಗ್ತಾ ಇದೀನಿ. ಇವತ್ತು ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ ಬರ್ಬೇಕು. ಇವತ್ತು ಅಮಾವಾಸ್ಯೆ ಬೇರೆ, ಹುಷಾರಾಗಿ ಗಾಡಿ ಓಡಿಸ್ಕೊಂಡು ಹೋಗಿ ಬರ್ಬೇಕು. ಈಗ ಬಂದದ್ದು ವೇಸ್ಟ್ ಆಗ್ಬಿಡುತ್ತೆ. ನಾನು ಇದ್ರಲ್ಲಿ DG ಐತೆ, DG ಕನೆಕ್ಷನ್ ಮಾಡಬೇಕು, ಆದರೆ ಬಂದದ್ದು ವೇಸ್ಟ್ ಆಯ್ತು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನಾನು ಮಾಡ್ಬೇಕು ಕೆಲಸ, ಇವರೇ ಮಾಡ್ಕೊತವ್ರೆ. ನಮಗೇನು ಕೆಲಸ ಇಲ್ಲ, ಇವಾಗ ಬರೀ ನೋಡೋದು ಅಷ್ಟೇ. ಕೆಲಸ ಮಾಡ್ತಿದ್ದೀವಿ. ಮಾಡ್ಕೊಡಿ ಸರ್. ಯಾರು ಅವ್ರು ಎಲೆಕ್ಟ್ರಿಷಿಯನ್ ಯಾರಿಲ್ಲ ಇವರೇನೆ ನೋಡ್ಕೊಳ್ಳೋದು. ಇವಾಗ ಅವ್ರಿಗೆ ಹೇಳ್ಕೊಬಿಡಿ ಯಾವ ಥರ ಅಂತ. ಅವರು ಬಂದು ವರ್ಕ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಈ ಫಂಕ್ಷನ್ಗಳೆಲ್ಲ ಯಾಕೋ ಒಂದು ಮಾತಾಡಿದ್ರೆ 2 ಆ ಥರ ಅಂದರೆ ನನ್ನ ವಾಯ್ಸ್ ಜಾಸ್ತಿ ಕೇಳಿಸ್ತಿಲ್ಲ ಅಂದ್ಬಿಟ್ಟು ನಿಮ್ಮ ರಾಕಿ ಬಾಯ್ ಹೇಳಿದ್ದು, ಮೈಕ್ ತಗೊಳ್ಳೋ ಶಿವ, ವಿಡಿಯೋ ಕ್ವಾಲಿಟಿ ಕೊಟ್ಟರೆ ಸಾಕಾಗಲ್ಲ, ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಬೈ ಮಾಡಿದ್ದೆ. ಲಾಗ್ ರೆಕಾರ್ಡಿಂಗ್ ಆಡಿಯೋ ಥ್ರೂ US ಸಖತ್ತ ಬರ್ತದಣ್ಣ. ಹೇಳು, ನನ್ನ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳು. ಲೈಕ್ ಮಾಡಿ, ಬೆಲ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಅಷ್ಟೇ. ಅಲ್ಲಿ ಹಣ್ಣು ನೋಟ್ಸು, ಹಣ್ಣು ನೋಟ್ಸು, ಹಣ್ಣು ಕಾಣಿಸ್ತೈತೆ ನೋಡಿ ಫ್ರೆಂಡ್. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹಣ್ಣು ಕಾಣಿಸುತ್ತೆ. ಹೇಳೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಇವಾಗ ಊಟಕ್ಕೆ ಬಂದಿದ್ದೀವಿ, ನಾನು ವಿಕಾಸು, ನಮ್ಮ ಭುವನ್ ಸರ್ ಎಲ್ಲ. ನಮ್ಮ ಗಾಡಿ ರೆಡಿ ಮಾಡಿಸಿ ಜೋಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ಬಿಡೈತಪ್ಪ. ಎಷ್ಟು ಅಂತ ರೆಡಿ ಮಾಡಿಸೋದು. ಮತ್ತೆ ಇವಾಗ ಆಯಿಲ್ ಸರ್ವಿಸ್ ಮಾಡಿಸಿ ಬಂದಿದ್ದೀನಿ. ಏನು ಓ ಪರವಾಗಿಲ್ಲ, ನನ್ನ ಮಕ್ಕಳು ಮರಿ ಮಕ್ಕಳೆಲ್ಲ ಚೆನ್ನಾಗಿ ಅರೇಂಜ್ ಮಾಡವ್ರೆ. ಎಣ್ಣೆ ಇಕ್ಕವ್ರೆ. ಓ ಇಲ್ಲೇ ಐತೆ. ಓ ಏನು ಐಟಮ್ಸ್ಗಳು ಇಕ್ಕವ್ರೆ, ಮಟನು, ಚಿಕನ್ನು ಎಲ್ಲ ಐತೆ. ಒಂದೊಂದಾಗಿ ವಾಂಚ್ಬೇಕು ಇವತ್ತು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಓ ಮಟನಿಂದ ಸ್ಟಾರ್ಟ್ ಮಾಡೋಣ. ಥೋ, ಇವ್ರ ಅಕ್ಕನ್ ಬಂದು ಇನ್ನ 5 ನಿಮಿಷ ಆಗಿಲ್ಲ, ಯಾವ್ಯಾವ ಐಟಮ್ಸ್ ಸಿಕ್ಕವ್ರೆ ಅಂತ ನೋಡೋಣ ಅಷ್ಟರಲ್ಲಿ ಇವರು ಬಾಗ್ಲು ತರ್ತಾವ್ರಲ್ಲಪ್ಪ. ಬೋಳಿ ಬಕ್ಲ ಬಂದ್ ತಿನ್ ಸಾಯ್ದಿ. ಒಳ್ಳೆ ಎಳೆ ಮರಿ ಬಾರ್ಡು ಪಿತೃಪಕ್ಷದ ಊಟ. ಬನ್ನಿ, ಇದು ಬಂದು ನಮ್ಮ ಅಕ್ಕವ್ರ ಮನೆ ಪಿತೃಪಕ್ಷದ್ದು. ನಾವು ಆಲ್ರೆಡಿ ನಮ್ಮ ಅತ್ತೆ ಮನೆದು ಮುಗಿಸ್ಕೊಂಡು ಇವಾಗ ಸೆಕೆಂಡ್ ಟೈಮ್ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ಯೂಟ್ಯೂಬರ್ ಆಗೋ ಎಲ್ಲ ಸಾಧ್ಯತೆಗಳು. ನೀವು ಫಾಲೋವರ್ ಆಗ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು. ಮಾತಾಡಿ ಹೆಸರು ಹಾಕ್ಲಾ? ನೀವು ಏನ್ ಬೇಕಾರು ಹೇಳಿ. ಈ ದಿನ ಕೂತ್ಕೊಳ್ಳಿ, ಬನ್ನಿ. ಮಾರ್ಲವಿ ಹಬ್ಬದ ಶುಭಾಶಯಗಳು ಅಂತ ಹಾಕು. ಹಾಕು ಅನ್ನೋದಲ್ಲ, ನೀವು ಏನ್ ಬೇಕಾದ್ರು ಮಾತಾಡಿ. ಪ್ರತಿ ವರ್ಷನೂ ನಾವು ಪಕ್ಷ ಅಂತ ಮಾಡ್ತೀವಿ. ಅಮಾಸೆ ಹಬ್ಬದ ದಿನ ನಮ್ಮ ತಂದೆ, ನಮ್ಮ ಅಜ್ಜ, ತಾತ, ನಮ್ಮ ಅಕ್ಕಂದಿರು ಮತ್ತೆ ನಮ್ಮ ಬಂಧು ಬಳಗದವರೆಲ್ಲ ಬರ್ತಾರೆ. ಆಸೆ ನಮ್ಗೆ ಅಕ್ಕ ಬಂದು ವಯಸ್ಸತ್ತಾಗಿರಲ್ಲ. ಪ್ರತಿ ವರ್ಷ
ಪ್ರತಿ ವರ್ಷ ಹಬ್ಬ ಆಚರಿಸ್ತೀವಿ ಅಂತ. ಸರಿಯಪ್ಪ, ನೀನು ಚೆನ್ನಾಗಿ ಹಾಕೋ. ಫೋಟೋ ಹಾಕು, ಫೋಟೋ ಆದ್ರೆ ಫೋಟೋ ಹಾಕ್ಸು. ಆ ಫೋಟೋ ಬರ್ದಿದ್ದು ಇಂಟ್ರೋ ಹಾಕ್ಬಿಡ್ತೀನಿ ಫಸ್ಟ್. ಅದೊಂದು ಫೋಟೋ ಹಾಕ್ಬೇಕು. ಅಡಿಗೆ ಮಾಡಾಕ ಎಡೆ ಇಕ್ಕವಲ್ಲ ಅದು. ಇವತ್ತೇನು ವಿಶೇಷ? ಆಂಟಿ ಎಲ್ಲಾರು ಬಂದಿದ್ರಾ? ಬಂದಿದ್ದಂತೆ ಆಂಟಿಗೆ ಹೇಳ್ಬಿಟ್ಟು ಹೋಗಿದಾರಂತೆ. ಆಂಟಿ ನಿಮ್ ಕನ್ಸಲ್ ಮಾಡಲ್ಲ ಅದ್ರ ಬಗ್ಗೆ ಹೇಳಿ. ನಿಮ್ ಕನ್ಸಲ್ ಯಾರು ಬಂದಿದ್ರ? ಹೌದು, ಕನ್ಸಲ್ ಬಂದು ನನ್ ಸೀರೆ ಕೊಡು, ಬಳೆ ಕೊಡು ಅಂತ ಕೇಳಿದ್ರು. ಅದಕ್ಕೋಸ್ಕರ ನಮ್ ತಂದೆ ಮತ್ತೆ ಅಜ್ಜಿ ತಾತ ಅವ್ರಿಗೆಲ್ಲ ಎಡೆ ಇಡ್ತೀವಿ ಪ್ರತಿ ವರ್ಷ. ಆಮೇಲೆ ಮಾಮೂಲಿ ತಿಂಡಿ ಎಲ್ಲ ಮಾಡ್ತೀವಿ. ಅಂಗಡಿ ಸ್ವೀಟ್ ಎಲ್ಲ ತಂದು ಚಿಕನ್ ಮಟನ್ ಮಾಡಿ ಎಡೆ ಇಡ್ತೀವಿ. ತುಂಬಾ ಇಷ್ಟ ಈ ಹಬ್ಬ ಅಂದ್ರೆ ನಮ್ಗೆ. ಯಾಕೆಂದ್ರೆ ಸತ್ಕೆಟ್ಟವ್ರು ಸ್ವರ್ಗದಲ್ಲಿ ಇರ್ತಾರಲ್ವಾ, ಅವತ್ತಿನ ದಿನ ಬಂದು ನಮ್ಮ ಮನೇಲಿ ಊಟ ತಿಂದು ಹೋಯ್ತಾರೆ ಅಂತ ಆಸೆ. ಇಷ್ಟೇ ಕಷ್ಟ ಆಗ್ಲಿ, ದುಡ್ಡಿರ್ಲಿ ಇಲ್ದೋಗಿ ಸಾಲನಾರ ಮಾಡಿ ಹಬ್ಬ ಮಾಡ್ತಾರೆ. ಏನೋ ಗಾದಿ ಆಯ್ತಂತೆ, ಮಗನ್ ಮಾರಿ ಮಾರ್ಲಮ್ಮಿ ಹಬ್ಬ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ಈ ಹಬ್ಬ ಇಡೀ ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಮಾಡ್ತಾರೆ. ಇದು ಇದೊಂದು ಹಿಂದಿನ ಕಾಲದಿಂದ ನಡ್ಕ ಬಂದಿರೋ ಪದ್ಧತಿ. ಅದು ಫೋಟೋ ಹಾಕ್ಬೇಕು. ಅದು ಕಳಿಸೋ ಫೋಟೋ ಅಷ್ಟೇ ಕಳಿಸಿದ್ದು ಎಲ್ಲ. ಅದೆಲ್ಲ ಹಾಕ್ಬೇಡ, ಯಾವ್ದೋ ಇಂಪಾರ್ಟೆಂಟ್ ಹೇಳಿದ್ರಲ್ಲ ಅದು ಇನ್ನೊಂದ್ ಸ್ವಲ್ಪ ಹೇಳಿ. ಇವಾಗ ಜಸ್ಟ್ ಹೇಳಿದ್ರಲ್ಲ ಅದು ಇನ್ನೊಂದ್ಸತಿ ಹೇಳ. ಪ್ರತಿ ವರ್ಷ ಅದೆಲ್ಲ ಅದೆಲ್ಲ ಹಾಕ್ಬೇಡ, ನಮ್ಗೆ ಬೇಕಾದ ಅದನ್ನ ಹೇಳಿ, ಅದನ್ನೆಲ್ಲ ಹಾಕ್ಬೇಡಿ ಅಂತ. ಅದೆಲ್ಲ ಹಾಕ್ಬೇಡ ಮಗ, ಒಂದೊಂದು ಟ್ರೋಲ್ ಮಾಡಾಕ್ತಾರ ಮನೆಯವರು. ಇವ್ರೇನಾರಲ್ಲಿ ಚಿನ್ನು ಇವ್ರೇನಾರ ಅನ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡ. ಪ್ರತಿ ವರ್ಷ ಪಕ್ಷ ಆದ್ಮೇಲೆ ಮಂಡ್ಯ ಜಿಲ್ಲೆ, ಇಡೀ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಇಟ್ನಳ್ಳಿ ಇಟ್ನಳ್ಳಿಕೊಪ್ಪ ಗ್ರಾಮ ಅಂತಲೇ ಊಟ ಮಾಡ್ತೀರಾ ಅಂತ ಚಿಕನ್ ಮಟನ್ ಮಾಡ್ತೀವಿ. ಚಿಕನ್ ಬೆಲ್ಲ ತರ್ತೀವಿ ಮನೇಲೆಲ್ಲ. ಚಕ್ಲಿ ಬಿಟ್ಟು ಕಜ್ಜಿ, ನಿಮ್ ವೆಯ್ಟ್ಗೆ ಏನ್ಗೆ ಹೊಸ ಬಟ್ಟೆ ಹೊಸ ಬಟ್ಟೆ ಇಡ್ತೀವಿ ಅವ್ರಿಗೆ. ನಿಮ್ ಬ್ಯೂಟಿ ಸೀಕ್ರೆಟ್ ಹೇಳಿ. ಬ್ಯೂಟಿ ಏನಿಲ್ಲ, ಆತ್ಮಗಳಿಗೆ ನೋಡ್ಕೊ. ಏನೋ ಇಡೀ ಕರ್ನಾಟಕದವರ ನೋಡ್ಲಿಕ್ಕೆ ಮಂಡ್ಯ ಜಿಲ್ಲೆ ನೋಡ್ಲಿಕ್ಕೆ ಮಂಡ್ಯ ಜಿಲ್ಲೆಗೆ ಇಡೀ ಕರ್ನಾಟಕ ನೋಡುತ್ತೆ ಪುಟ್ಯ. ಸರಿಯಾ? ಫೋಟೋ ಅದು ಊಟ ಅಡಿಗೆ ಮಾಡಿ ತೆಗಿ ಪುಟ. ಆ ಫೋಟೋ ಇವೆಲ್ಲ ಮಾಡಿಸಿ ಗ್ಯಾರಂಟಿ ಜಾಸ್ತಿ. ಚಿನ್ನು ಅಲ್ಲಿ ನನ್ ಫೋಟೋ ಹೊಡೆದವ್ನಿ, ಸೇರ್ ಸಾಕು ನನ್ಗೆ. ಇಲ್ಲ ಯೂಟ್ಯೂಬ್ ಕೊಡ್ಬೇಕಂತ ಆಸೆ ಇತ್ತು. ನಮ್ಮ ಹಬ್ಬದ ಪ್ರಯುಕ್ತ ಯಾರ ಇದ್ರೆ ಎಡೆ ಇಕ್ಕಿರ್ತಕ್ಕ ಅವೆಲ್ಲ ಹಾಕ್ಬಾರ್ದು. ಆಂಟಿ ಇದೆಲ್ಲ ಹಾಕ್ಬಾರ್ದು ಅಂತ ಇನ್ನೊಂದ್ಸತಿ ಆಕ್ಷನ್ ಮಾಡಿ ಹೇಳಿ. ಆಕ್ಷನ್ ಮಾಡಿ. ಅಜ್ಜಿ ಕೈಲಿ ಹೇಳ್ಸ್ಬೇಕಾಯ್ತು. ತುಂಬಾ ಚೆನ್ನಾಗಿರೋದು. ಇದು ಈ ಹಬ್ಬದ ಪದ್ಧತಿ ಏನಪ್ಪಾ ಅಂದ್ರೆ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಇಟ್ನಳ್ಳಿಕೊಪ್ಪ ಗ್ರಾಮ, ಒಂದ್ ಹಳ್ಳಿ. ಸರಿನಪ್ಪ? ನಾವು ಹಬ್ಬ ಮಾಡಿದ್ದು ಮನೇಲಿ. ಮತ್ತೆ ಏನಂದ್ರೆ, ಇದು ಸತ್ತೋಗಿರೋ ಆತ್ಮಗಳು ಊಟಕ್ಕೆ ಬರ್ತಾರೆ ವರ್ಷಕ್ಕೊಂದ್ಸರಿ ಅನ್ನೋ ಆಸೆ. ಮಗನ್ನಾರ ಮಾರಿ ಮಾರ್ಲಮ್ಮಿ ಹಬ್ಬ ಮಾಡ್ಬೇಕು ಅನ್ನೋ ಪದ್ಧತಿ. ಅದಕ್ಕೋಸ್ಕರ ಪ್ರತಿ ಮನೇಲೂ ಹಬ್ಬ ಇಲ್ಲ. ಒಂದು ಅವನು ಚೆನ್ನಾಗಿ ಮಾತ್ರ ನೀವ್ ಯಾರು ಮಾತಾಡ್ಬಾರ್ದು, ಅದೇ ಕೇಳಿಸುತ್ತ. ಅವ್ನು ಏನಿದೆ ಅವ್ರ ಅನುಕೂಲ ತಕ್ಕಂತೆ ಮಾಡ್ತಾರಪ್ಪ. ಪ್ರತಿ ಒಬ್ರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಈ ಹಬ್ಬ ಮಾಡ್ಲೇಬೇಕು. ಆಂಟಿ ಆತ್ಮಗಳು ಬಾಗ್ಲು ಮೇನ್ ಬಾಗ್ಲಿಂದ ಹೋಗುತ್ತಾ ಮೇಲ್ಗಡೆ? ಆತ್ಮಗಳು ಯಾರು ಹೋಗ್ತಾರೆ ಬರ್ತೇವೆ ಅಂತ ಹೇಳಕ್ ಆಗುದಿಲ್ಲ. ಹೆಂಗ್ ಬೇಕಾದ್ರೂ ಬರ್ಬೇಕು. ಕಿಟಕಿ ಅನಾರ್ ಬರ್ಬೋದು, ಬಾಕ್ಲಲ್ಲಿ ಆಡ್ಬೋದು, ಲಾರಿ ಅಟ್ಲು ಅದೇ ನಮ್ದು ಆತ್ಮ ಕಣ್ಣಾರ ಕಂಡವ್ನಿ ಪುಟ. ಅದು ಕಂಡವ್ನಿ ಆತ್ಮ ಜೊತೆ ಮಾತಾಡವ್ನಿ. ಅದಕ್ಕೆ ತುಂಬಾ ಇಷ್ಟ. ಒಳ್ಳೆ ಸೀರೆ ತತ್ತೀವಿ, ಬಳೆ ತತ್ತೀವಿ, ಕುಂಕುಮ ಇಡ್ತೀನಿ. ನನ್ಗೆ ಗೊತ್ತು ಆತ್ಮ ಜೊತೆ ಮಾತಾಡವ್ನಿ ಅಪ್ಪ. ಬೇಕಾದ್ರೆ ಯಾಕೆ ಚಿನ್ನು ಎಲ್ಲ ಟಿವಿನೇನೋ ಕರ್ಕಬ, ಈ ಆತ್ಮ ಜೊತೆ ಮಾತಾಡೋದು ನಾನು ಹೇಳ್ತೀನಿ. ಈ ತರ ಈ ತರ ಈ ತರ ಅಂತ ಟಿವಿನೇನೋ ಕರ್ಕಬ, ನಾನು ಅಂತ ಹೇಳ್ತೀನಿ. ಅವ್ರ ಜೊತೆ ಆತ್ಮ ಬರೀ ಒಂದು ಆತ್ಮ ಮಾತಾಡ್ತೀನಿ ನನ್ನ ಜೊತೆ. ಚಿನ್ನು ಇರಪ್ಪ, ನಾನು ಒಂದ್ ಆತ್ಮನ ಜೊತೆ ಮಾತಾಡ್ತಿದ್ದೆ. ಹೆಚ್ಚು ಕಡಿಮೆ 18-20 ವರ್ಷ ಆಯ್ತು. ಅದಕ್ಕೋಸ್ಕರ 10 ಲಕ್ಷ ಖರ್ಚು ಮಾಡೋನಿ ಹೋಗಿಲ್ಲ. ಎಂತ ವಿಜ್ಞಾನಿ ಆಗ್ಲಿ, ಎಂತ ಮಾಟ್ಲಗಾರಾಗ್ಲಿ, ಯಾರ ಕೈಲೂ ಎಂತ ದೇವ್ ಮನೆಯವ್ರ ಕೈಲೂ ಕಳಿಸೋಕಾಗಿಲ್ಲ. ಅದಕ್ಕೆ ನಾನೇ ಏನೋ ಕೊಡಿಸ್ಬೇಕು, ಏನಾರ ನನ್ನ ಕೈಲಾದದ್ದ ಅಂದ್ರೆ ಪ್ರಶಸ್ತಿ ಕೊಡಿಸ್ಬೇಕು ಅಂತ ಆಸೆ. ಟಿವಿ ನೈನವ್ರು ಬಂದ್ರೆ ಬರ್ಲಿ ನಮ್ಮ ಹತ್ರ, ನನ್ನ ಅಡ್ರೆಸ್ ಕೊಡು.
ಆಯ್ತು. ಸರಿನಾ? ಪುಟ್ಟಮ್ಮ ಹೆಚ್ಚಿ ಮಂಡ್ಯದಿರಪ್ಪ ಹಿಂಗೆ ನಮ್ಮೂರು ಇದನ್ನೇ ಕೊಡಿ, ನಾವು ಹೊಸಕೋಟೆ ನಂಬರ್ ಕೊಡಿ. ನನ್ನ ತಾಯಿ ಮನೆ ಇಟ್ನಳ್ಳಿ ಕೊಬ್ಲು, ನಾನು ಇರೋ ವಾಸ ಹೊಸಕೋಟೆ. ಟಿವಿನೇನಾದ್ರು ಟ್ಯಾಗ್ ಮಾಡಿ ಹಾಕ್ಬಿಡ್ತೀನಿ. ಆತ್ಮ ಜೊತೆ ಮಾತಾಡವಿ, ಆತ್ಮ ಕಳಿಸ್ಬೇಕು ಅಂತ ಬೇಜಾನ್ ದುಡ್ಡು ಖರ್ಚು ಮಾಡವಿ, ಆತ್ಮ ಹೋಗೇ ಇಲ್ಲ ಸರ್ ಅಂತ ನಾನು ಗುಡ್ ನೈಟ್ ಸರ್, ಒಳ್ಳೇದಾಗ್ಲಿ. ಗುಡ್ ನೈಟ್. 10 ಲಕ್ಷ ಖರ್ಚು ಮಾಡವಿ ಎಲ್ಲೂ ಹೋಗಿಲ್ಲ. ಕರ್ಕ ಬರ್ಲಿ ಗುಡ್ ನೈಟ್ ಹಾಕ್ಬಿಡು. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ತುಂಬ ಕಾಮಿಡಿ ಎಂಟರ್ಟೈನ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.